ಗರ್ಭಾವಸ್ಥೆಯಲ್ಲಿದ್ದಾಗ ಎಷ್ಟು ಕಾಳಜಿ ಮಾಡಿದರೂ ಕಡಿಮೆ. ಯಾಕಂದ್ರೆ ಗರ್ಭಾವಸ್ಥೆಯಲ್ಲಿದ್ದಾಗ ಓರ್ವ ಮಹಿಳೆ ಬರೀ ತನ್ನ ಕಾಳಜಿ ಮಾಡುವುದಷ್ಟೇ ಅಲ್ಲ, ಆಕೆಯ ಹೊಟ್ಟೆಯಲ್ಲಿರುವ ಮಗುವಿನ ಆರೋಗ್ಯ ಮತ್ತು ಭವಿಷ್ಯದ ಬಗ್ಗೆ ಕಾಳಜಿ ಮಾಡುತ್ತಿರುತ್ತಾಳೆ. ನೀವು ಇಷ್ಟು ಗಟ್ಟಿಮುಟ್ಟಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಇದ್ದೇವೆ ಅಂದ್ರೆ ನಮ್ಮನ್ನು ಹೆತ್ತಿರುವ ತಾಯಂದಿರು ನಾವು ಹೊಟ್ಟೆಯಲ್ಲಿರುವಾಗ ನಮ್ಮ ಲಾಲನೆ ಪಾಲನೆಯನ್ನು ಚೆನ್ನಾಗಿ ಮಾಡಿರುವುದರಿಂದಲೇ. ಹಾಗಾಗಿಯೇ ಗರ್ಭಿಣಿಯರು ಎಷ್ಟು ಆರೋಗ್ಯ ಕಾಳಜಿ ಮಾಡಿದರೂ ಕಡಿಮೆ ಅಂತ ಹೇಳೋದು. ಇನ್ನು ಗರ್ಭಿಣಿಯರು ಕೆಲವು ಹಣ್ಣಿನ ಸೇವನೆ ಮಾಡಬಾರದು ಮತ್ತು ಕೆಲವು ಹಣ್ಣುಗಳ ಸೇವನೆ ಮಾಡಬೇಕು ಅನ್ನೋ ನಿಯಮವಿದೆ. ಅದರಲ್ಲೂ ಬಟರ್ ಫ್ರೂಟ್ ಸೇವಿಸಿದರೆ ಮಗು ಮುದ್ದು ಮುದ್ದಾಗಿ ಬೆಳೆಯುತ್ತೆ ಅಂತ ಹೇಳುತ್ತಾರೆ. ಹಾಗಾದ್ರೆ ಗರ್ಭಿಣಿಯರು ಬೆಣ್ಣೆಹಣ್ಣು ತಿನ್ನುವುದರಿಂದ ಆಗುವ ಲಾಭವೇನು ಅಂತ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಬಟರ್ ಫ್ರೂಟ್ ಅನ್ನು ಹಾಗೆ ಸೇವಿಸಬೇಕು ಅಂದ್ರೆ ಅದರ ಸ್ಯಾಲೆಡ್ ಮಾಡಿ ಸೇವಿಸಬೇಕು, ಅಥವಾ ಅದಕ್ಕೆ ಸ್ವಲ್ಪ ಹಾಲು ಹಾಕಿ ಮಿಲ್ಕ್ ಶೇಕ್ ಮಾಡಿಯೂ ಸೇವಿಸಬಹುದು, ಅಥವಾ ಸ್ಮೂದಿ ಮಾಡಿ ತಿನ್ನಬಹುದು. ದಿನಕ್ಕೆ ಅರ್ಧ ಬಟರ್ ಫ್ರೂಟ್ ಸೇವಿಸಿದರೂ ಉತ್ತಮ. ಅರ್ಧಕ್ಕೂ ಹೆಚ್ಚು ಬಟರ್ ಫ್ರೂಟ್ ಸೇವನೆ ಬೇಡ. ಬಟರ್ ಫ್ರೂಟ್ನಲ್ಲಿ ಹೆಚ್ಚು ಫ್ಯಾಟಿ ಆಸಿಡ್ಸ್ ಇರುತ್ತದೆ. ಹೀಗಾಗಿ ಇದರ ಸೇವನೆಯಿಂದ ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತದೆ. ನಿಮ್ಮ ಮಗುವಿನ ಸ್ಕಿನ್ ಮತ್ತು ಕೂದಲು ಕೂಡ ಆರೋಗ್ಯಕರವಾಗಿರುತ್ತೆ. ಅಲ್ಲದೆ ಮೆದುಳು ಚುರುಕಾಗಲು, ಕಣ್ಣಿನ ತೀಕ್ಷ್ಣತೆ ಹೆಚ್ಚಿಸಲು ಕೂಡ ಬಟರ್ ಫ್ರೂಟ್ ಸಹಕಾರಿಯಾಗಿದೆ. ಜೀರ್ಣಕ್ರಿಯೆ ವ್ಯವಸ್ಥೆಯಲ್ಲೂ ಉತ್ತಮಗೊಳಿಸುವಲ್ಲಿ ಬೆಣ್ಣೆಹಣ್ಣು ಪರಿಣಾಮಕಾರಿಯಾಗಿದೆ. ಇದರ ಸೇವನೆಯಿಂದ ಮಗುವಿನ ತೂಕವು ಆರೋಗ್ಯಕರವಾಗಿ ಹೆಚ್ಚುತ್ತದೆ.